ಇನ್ನು ಯೂಟ್ಯೂಬರ್ ಸಮೀರ್ ಹುಡುಕಾಟದಲ್ಲಿ ಪೊಲೀಸರಿದ್ದಾರೆ. ಮೂಲತಃ ಬಳ್ಳಾರಿಯ ಕೌಲ್ ಬಜಾರ್ ನಿವಾಸಿಯಾಗಿರುವಂತಹ ಸಮೀರ್, ಬಟ್ ಬಳ್ಳಾರಿಯಿಂದ ಈಗಾಗಲೇ ಆತ ಬೆಂಗಳೂರಿಗೆ ಶಿಫ್ಟ್ ಆಗಿ ಇಲ್ಲಿ ಬಾಡಿಗೆ ಮನೆಯಲ್ಲಿ ವಾಸಿಸ್ತಾ ಇದ್ದಂಥ ಸಮೀರ್. ಸೊ ಎರಡೂ ಮನೆಗಳಿಗೆ ನೋಟಿಸ್ ಅಂಟಿಸಿದ್ದಾರೆ. ಈಗ ಬಳ್ಳಾರಿಗೂ ಕೂಡ ಹೋಗಿ ಸಮೀರನ್ನ ಹುಡುಕಾಡಿದ್ದಾರೆ, ಅಲ್ಲೂ ಕೂಡ ನೋಟಿಸ್ ಅಂಟಿಸಿದ್ದಾರೆ ಅವರ ಮನೆಯಲ್ಲಿ. ಸೊ ಬಳ್ಳಾರಿ ಮನೆಯಲ್ಲಿ ಸದ್ಯಕ್ಕೆ ಯಾರೂ ಇಲ್ಲ, ಈಗ ಅಲ್ಲಿ ಬೀಗ ಹಾಕಿದ್ದಾರೆ. ಇನ್ನು ಇಲ್ಲಿ ಬೆಂಗಳೂರಿನಲ್ಲಿರುವಂಥ ಜಿಗಣಿಯಲ್ಲಿರುವಂಥ ಮನೆ, ಬಾಡಿಗೆ ಮನೆ, ಅಲ್ಲಿಗೂ ಕೂಡ ಹೋಗಿ ನೋಟಿಸನ್ನು ಅಂಟಿಸಿದ್ದಾರೆ. ಯಾಕಂದರೆ 2 ದಿನಗಳ ಒಳಗೆ ವಿಚಾರಣೆಗೆ ಹಾಜರಾಗಬೇಕು ಅಂಥೇಳಿ ಕೋರ್ಟ್ ಕೂಡ ನಿರೀಕ್ಷಣಾ ಜಾಮೀನು ಕೊಟ್ಟಾಗ ಹೇಳಿತ್ತು. ಬಟ್ ಇದುವರೆಗೂ ವಿಚಾರಣೆಗೆ ಹಾಜರಾಗಿಲ್ಲ ಸಮೀರ್. ಸೊ ವಿಚಾರವಾಗಿ ಬಳ್ಳಾರಿಗೆ ಏನು ಹೋಗಿ ಬಂದರು ಪೊಲೀಸರು, ಅದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ವಿನಾಯಕ್ ಅಲ್ಲಿಂದ ಒಂದು ಪ್ರತ್ಯಕ್ಷ ವರದಿ ನೀಡಿದ್ದಾರೆ. ಬನ್ನಿ ನೋಡೋಣ. ಧರ್ಮಸ್ಥಳ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಹಲವು ವಿಡಿಯೋಗಳನ್ನು MD ಸಮೀರ್ ಅವರು ಯೂಟ್ಯೂಬ್ ವಿಡಿಯೋದಲ್ಲಿ ಹರಿದುಬಿಟ್ಟಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅವರಿಗೆ ಸಂಬಂಧಪಟ್ಟ ಕೇಸ್ ಕೂಡ ದಾಖಲಾಗಿರುವಂಥದ್ದು. ಹೀಗಾಗಿ ನಿನ್ನೆ ಬೆಳ್ತಂಗಡಿಯ ಪೊಲೀಸರು ಬಳ್ಳಾರಿಯಲ್ಲಿರತಕ್ಕಂತಹ ಕೌಲ್ ಬಜಾರ್ ಏರಿಯಾದ ಒಂದು ಬಂಡಿಹಟ್ಟಿಯಲ್ಲಿರ್ತಕ್ಕಂಥ ಅವರ ಸಮೀರ್ ಅವರ ಸಂಬಂಧಪಟ್ಟಿರ್ತಕ್ಕಂಥ ಮನೆ ಮುಂಬಾಗಿಲಿಗೆ ಈಗ ನೋಟಿಸ್ ಕೂಡ ಅಂಟಿಸಿರುವಂಥದ್ದು. ಅಂದರೆ ಕಳೆದ 3 ಬಾರಿ ಕೂಡ ಅವರಿಗೆ ನೋಟಿಸನ್ನು ಬೆಳ್ತಂಗಡಿ ಪೊಲೀಸರು ಕೊಟ್ಟಿದ್ರು. ಆದರೆ ಇವರಿಗೂ ಕೂಡ ಆತ ವಿಚಾರಣೆಗೆ ಹಾಜರಾಗಿರಲಿಲ್ಲ. ಹೀಗಾಗಿ ಕಳೆದ 2-3 ದಿನಗಳ ಹಿಂದುಗಡೆ ಜಿಲ್ಲಾ ಸತ್ರ ನ್ಯಾಯಾಲಯ ವತಿಯಿಂದ, ಮಂಗಳೂರು ವತಿಯಿಂದ ಅವರಿಗೆ ನಿರೀಕ್ಷಣಾ ಜಾಮೀನು ಕೂಡ ಪಡೆದಿದ್ರು. ಆದರೆ ಇದೀಗ ಜಾಮೀನು ಕೊಡುವಾಗ ಕೂಡ 2 ದಿನಗಳಲ್ಲಿ ಅವರು ವಿಚಾರಣೆ ಹಾಜರಾಗಬೇಕು ಅಂತ ಕೂಡ ಕೋರ್ಟ್ ಜಾಮೀನನ್ನು ಕೊಟ್ಟಿತ್ತು. ಇದೀಗ 24ನೇ ತಾರೀಕು ಸಮೀರ್ ವಿಚಾರಣೆಗೆ ಹಾಜರಾಗಲೇಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಸಮೀರ್ ಮನೆ ಮುಂದುಗಡೆ ನೋಟಿಸ್ ಕೂಡ ಬೆಳ್ತಂಗಡಿ ಪೊಲೀಸರು ಅಂಟಿಸಿರುವಂಥದ್ದು. ತಾವು ನೋಡ್ತಾ ಇದ್ದಾರೆ, ಇದೇ ನೋಟಿಸ್ ಕೂಡ ಸಮೀರ್ ಮನೆಗೆ ಅಂಟಿಸಿರುವಂಥದ್ದು. ಅಂದರೆ ಕಳೆದ 10-15 ವರ್ಷಗಳ ಹಿಂದುಗಡೆ, ಅಂದರೆ ಸುಮಾರು 1ನೇ ಕ್ಲಾಸಿಂದ 8ನೇ ಕ್ಲಾಸ್ವರೆಗೆ ಇಲ್ಲೇ ಬಳ್ಳಾರಿಲಿ ಆತ ಖಾಸಗಿ ಸ್ಕೂಲ್ನಲ್ಲಿ ವಿದ್ಯಾಭ್ಯಾಸ ಮಾಡಿದ್ದನ್ನೋ ಮಾಹಿತಿ ಕೂಡ ಗೊತ್ತಿರುವಂಥದ್ದು. ಅಂದರೆ ಅವರ ತಂದೆ ಇಲ್ಲೇ ಆಂಧ್ರದ ಮೂಲದವರು, ಆಂಧ್ರದ ಗುಂತ್ಕಲ್ನವರು, ಅವರ ತಾಯಿ ಊರು ಬಳ್ಳಾರಿಯ ಬಂಡೆಹಟ್ಟಿ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಆತ ಸಮೀರ್ ಇಲ್ಲೇ 8ನೇ ಕ್ಲಾಸ್ವರೆಗೂ ಓದಿದ್ದ ಅನ್ನೋ ಮಾಹಿತಿ ಕೂಡ ಇರುವಂಥದ್ದು. ಸುಮಾರು ಬಹಳ ಹಳೆಯದಾಗಿರ್ತಕ್ಕಂಥ ಮನೆ ಇದು. ಅಂದರೆ ಈಗ ಸದ್ಯ ಮಟ್ಟಿಗೆ ಅವರ ಸಂಬಂಧಿಕರು ಯಾರು ಕೂಡ ವಾಸವಾಗಿಲ್ಲ ಅನ್ನೋ ಮಾಹಿತಿ ಕೂಡ ದೊರೆತಿರುವಂಥದ್ದು. ಕೇವಲ ಒಬ್ಬರು ಯಾರೋ ಮಹಿಳೆಯರು ಈ ಮನೆಯಲ್ಲಿ ಇದ್ದಾರೆ ಅನ್ನೋ ಮಾಹಿತಿ ಇರುವಂಥದ್ದು. ಇದೇ ಮನೆಯಲ್ಲಿ ಆತ 8ನೇ ಕ್ಲಾಸ್ವರೆಗೂ ವಿದ್ಯಾಭ್ಯಾಸ ಮಾಡಿದ, ಬಳ್ಳಾರಿಯಲ್ಲಿ ವಿದ್ಯಾಭ್ಯಾಸ ಮಾಡಿದ ಅನ್ನೋ ಮಾಹಿತಿ ಕೂಡ ಈಗ ಇರುವಂಥದ್ದು. ಆದರೆ ಈವರೆಗೂ ಕೂಡ ಆತ ಬಳ್ಳಾರಿಗೆ ಬಂದಿಲ್ಲ ಅನ್ನೋ ಮಾಹಿತಿ ಕೂಡ ಇರುವಂಥದ್ದು. ಹೀಗಾಗಿ ಆದರೆ ಬೆಳ್ತಂಗಡಿ ಪೊಲೀಸರು ಇಲ್ಲಿ ಬಳ್ಳಾರಿಯ, ಅಂದರೆ ಆತನ ಆಧಾರ್ ಕಾರ್ಡ್ ನಿವಾಸ, ಅಂದರೆ ಸಮೀರ್ನ ಆಧಾರ್ ಕಾರ್ಡ್ ನಿವಾಸ ಬಳ್ಳಾರಿ ಆಗಿರೋದ್ರಿಂದಾಗಿ ಆತನ ಸಂಬಂಧಪಟ್ಟಂತೆ ಇಲ್ಲಿರ್ತಕ್ಕಂಥ ಮನೆಗಳಿಗೆ ಬಂದು ನೋಟಿಸ್ ಕೂಡ ಅಂಟಿಸುವಂಥದ್ದು. ಹೀಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಸ್ಥಳೀಯ ಪೊಲೀಸರ ಸಹಾಯ ಪಡ್ಕೊಂಡು ಸಮೀರ್ನ ಮನೆ ಮುಂಬಾಗಿಲೇ ಬಂದು ಈಗಾಗಲೇ ಬೆಳ್ತಂಗಡಿ ಪೊಲೀಸರು ನೋಟಿಸ್ ಅಂಟಿಸಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮದನ್ ಜೊತೆ ವಿನಾಯಕ ಬಡಿಗ, TV9 ಬಳ್ಳಾರಿ.